ಜೀವನದಲ್ಲಿ ಏನಾದರೂ ಸಿಕ್ಕಿದ್ರೆ ಅತಿಯಾಗಿ ಆಡಬಾರ್ದು ಅಂತ ಇದೊಂದು ಚಿಕ್ಕ ಉದಾಹರಣೆ. ಕೀಲ್ಸಾಗಿ ನಾನು ಎಡವಟ್ ಮಾಡಿದ್ರು ಕೂಡ ಕೀಲ್ಸ ನನಗೆ ಕೈ ಕೊಡಲಿಲ್ಲ, ಸಖತ್ತಾಗಿ ಬಂದಿತ್ತು. ಇವತ್ತು ನಾನು ನಿಮ್ಮ ಜೊತೆ ಕೀಲ್ಸ ಮಾಡೋದು ಹೇಗೆ ಅಂತ ಶೇರ್ ಮಾಡ್ಕೊತಾ ಇದ್ದೀನಿ. ರಾತ್ರಿ 10 ಗಂಟೆ ಮಲಗುವಾಗ 3 ಸಲ ರಾಗಿನ ಚೆನ್ನಾಗಿ ತೊಳೆದು ಇಡೀ ರಾತ್ರಿ ನೆನೆಯೋದಕ್ಕೆ ಬಿಡಬೇಕು. ಬೆಳಗ್ಗೆ 10 ಗಂಟೆಗೆ ಕೀಲ್ಸ ಮಾಡೋಕ್ಕೆ ಶುರು ಮಾಡಬೇಕು. 1 ಲೋಟ ರಾಗಿಗೆ 1.5 ಕಪ್ ಬೆಲ್ಲ, 1 ಓಳು ಕಾಯಿ ತುರಿ, 1 2 3 ಏಲಕ್ಕಿ, ತುಪ್ಪನ ತೊಗೊಂಡಿದ್ದೀನಿ. ಈಗ ಮಾಡೋದು ಹೇಗೆ ಅಂತಂದರೆ, ಒಂದು ಮಿಕ್ಸಿ ಜಾರ್ಗೆ ನೆಂದಿರ್ತಕ್ಕಂಥ ರಾಗಿನ ಸೇರಿಸಿ ನೀರನ್ನು ಹಾಕಿ ಚೆನ್ನಾಗಿ ನುಣ್ಣಗೆ ರುಬ್ಕೊಬೇಕು. ನೀರು ಎಷ್ಟಿರಬೇಕು ಅಂತ ಅಂದರೆ, ನಾವು ಕೊನೆಗೆ ರಾಗಿ ಹಾಲು, ಕಾಯಿ ಹಾಲು ಎಲ್ಲ ಸೇರಿ 5 ಕಪ್ಪು ರಾಗಿ ತೊಗೊಂಡಿರೋ ಕಪ್ಪಲ್ಲಿ 5 ಕಪ್ಪು ನೀರು ಸೇರಿಕೊಂಡು ಹಾಲು ಬಂದಿರಬೇಕು. ನಾವು ಮಧ್ಯ ಮಧ್ಯ ಎಷ್ಟು ಸಲ ಬೇಕಾದರೂ ಅಂದರೆ ಈ ರೀತಿ ಉಪಯೋಗಿಸ್ಬೇಕಾದ್ರೆ ನೀರ 5 ಲೋಟದೊಳಗಡೆ ಉಪಯೋಗಿಸಿರಬೇಕು. ರಾಗಿ ಒಂದ್ಸಲ ಗ್ರೈಂಡ್ ಆದರೂ ಕೂಡ ಅದರಲ್ಲಿ ಹಿಟ್ಟಿದೆ ಅಂತ ಅನ್ಸಿದ್ರೆ ಮತ್ತೆ ಅದಕ್ಕೆ ನೀರು ಹಾಕಿ ಗ್ರೈಂಡ್ ಮಾಡಿಕೊಂಡು ಹಾಲನ್ನು ತಕ್ಕೊಬೇಕು. ಯಾಕಂತಂದರೆ ಬಟ್ಟೆಯಲ್ಲಿ ಸೋಸಬೇಕು. ಜಾಲದಲ್ಲಿ ಸೋಸಿದ್ರೆ ದಪ್ಪ ಹೊಟ್ಟೆಲ್ಲ ಬೀಳುತ್ತೆ. ಅದರಿಂದ ಒಂದು ತೆಳುವಾದ ಬಟ್ಟೆಯಲ್ಲೂ ಕೂಡ ನಾವು ಅದನ್ನು ಸೋಸ್ಕೊಬೇಕು. ಅದಾದಮೇಲೆ ಕಾಯಿ ತುರಿನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದಕ್ಕೂ ಕೂಡ ನೀರು ಸೇರಿಸ್ಕೊಂಡು ಈ ರೀತಿಯಾಗಿಯೇ ಅದನ್ನು ಕೂಡ ಸೋಸ್ಕೊಬೇಕು. ಈಗ ರಾಗಿ ಹಾಲಂತೂ ಬಂತು. ಈಗ ಕೀಲ್ಸ ಮಾಡೋದಕ್ಕೆ ಶುರು ಮಾಡೋಣ. ಬೆಲ್ಲವನ್ನು ನಾವೀಗ ಅಳತೆಯಲ್ಲಿ ಸೇರಿಸಿ 1.5 ಕಪ್ ಬೆಲ್ಲವನ್ನು ತಗೊಂಡು ಪಾಕಕ್ಕೆ ಒಂದು ಹನಿ ನೀರು ಬಿಟ್ಟು ಅದನ್ನು ಸ್ವಲ್ಪ ಬಿಸಿ ಆಗೋದಕ್ಕೆ ಬಿಡೋಣ. ಅದ್ರಾಗೆ ಏನಾದರೂ ಕಲ್ಲೆಲ್ಲ ಇದ್ದರೆ ಬರಲಿ ಅಂತ. ಇನ್ನೊಂದು ಕಡೆ ಸ್ಟವಲ್ಲಿ ಹಾಲನ್ನು ಕುದಿಯೋದಕ್ಕೆ ಇಡೋಣ. ಮೀಡಿಯಮ್ ಫ್ಲೇಮಲ್ಲಿ ಇವಾಗ ಕೈ ಆಡ್ತಾ ಇರಬೇಕು ನಾವು. ಅದಾದಮೇಲೆ ಬೆಲ್ಲವನ್ನು ಆ್ಯಡ್ ಮಾಡಬೇಕು. ಪಾಕ ಬಿಟ್ಟಿರುತ್ತಲ್ಲ, ಅದು ಬಿಸಿ ಆದರೆ ಸಾಕು. ಅದನ್ನು ಸೇರಿಸಿ ಮತ್ತೆ ಕೈ ಆಡೋದಕ್ಕೆ ಶುರು ಮಾಡಬೇಕು. ಇನ್ನೇನು ಗಟ್ಟಿ ಆಗ್ತಾ ಇದೆ ಅನ್ಬೇಕಾದ್ರೆ ನಾವಿವಾಗ ತುಪ್ಪವನ್ನು ಆ್ಯಡ್ ಮಾಡಬೇಕು. ತುಪ್ಪ ಆ್ಯಡ್ ಮಾಡಿದ್ರೆ ಕೀಲ್ಸ ತುಂಬ ಸ್ಮೂತಾಗಿ ಹಾಗೆ ಟೇಸ್ಟಿಯಾಗಿ ಬರುತ್ತೆ. ತುಪ್ಪವನ್ನು ಮಧ್ಯ ಮಧ್ಯ ಒಂದು 3 ರಿಂದ 4 ಸಲ ಸೇರಿಸ್ತಾ ಇರಬೇಕು, ಕೈ ಆಡ್ತಲೇ ಇರಬೇಕು. ಈ ಪ್ರೋಸೆಸ್ ಆಗೋದಕ್ಕೆ ಏನಿಲ್ಲ ಅಂತಂದ್ರೂ 10 ರಿಂದ 15 ನಿಮಿಷ ಬೇಕಾಗುತ್ತೆ. ಆಗಿದೆಯೋ ಹೇಗೆ ಅಂತ ಚೆಕ್ ಮಾಡೋದಕ್ಕೆ ಒಂದು ಬಟ್ಲಲ್ಲಿ ನೀರು ತೊಗೊಂಡು ಅದಕ್ಕೆ ಒಂದು ಸ್ವಲ್ಪ ಕೀಲ್ಸವನ್ನು ಹಾಕಿ ಅದು ಕದಡಲಿಲ್ಲ, ಹಾಗೆ ಗಟ್ಟಿಯಾಗಿ ಕೂತ್ಕೊಂತು ಅಂದರೆ ರೆಡಿಯಾಗಿದೆ ಅಂತ. ಈಗ ಕೀಲ್ಸ ರೆಡಿಯಾಗಿದೆ. ಈಗ ಒಂದು ತಟ್ಟೆಗೆ ತುಪ್ಪವನ್ನು ಸೇರಿಸಿ ಅಂದರೆ ಸೌರಿ ಈಗ ಅದನ್ನೆಲ್ಲ ಹಾಕಿ ಒಂದು 2 ಅವರು ಕೈ ಬಿಡಬೇಕು ಆರ್ಕೊಳೋದಕ್ಕೆ. ಅದಾದಮೇಲೆ ಇವಾಗ ಚಿಕ್ಕದಾಗಿ ಪೀಸ್ ಕುಯ್ಕೊಂಡು ತಿಂದರೆ ಕೀಲ್ಸ ಅಂತೂ ಸಖತ್ತಾಗಿರುತ್ತೆ. ನಾನು ಆ ಮೂಲೆಯಲ್ಲಿ ಕಿತ್ಕೊಂಡೋಗಿರೋ ಕಾರಣ ಏನಂದರೆ, ಆಗಲೇ ಸರ್ಕಸ್ ಮಾಡೋಕ್ಕೆ ಹೋದ್ನಲ್ಲ, ಅದ್ರ ಪ್ರಭಾವ ಅಷ್ಟೇ. ಕೀಲ್ಸ ಮಾತ್ರ ಸಖತ್ತಾಗಿ ಬಂದಿತ್ತು, ಟೇಸ್ಟು ಕೂಡ ಹಾಗೆ. ಇದು ದೇಹಕ್ಕೆ ಸಖತ್ ತಂಪು. ಯಾರಿಗೆಲ್ಲ ಹೀಟ್ ಅಂತ ಅಂತಿರೋರೆಲ್ಲ ವಾರಕ್ಕೊಂದ್ಸಲ ಕೀಲ್ಸನ ಮಾಡ್ಕೊಂಡು ತಿನ್ನಿ, ತುಂಬ ಚೆನ್ನಾಗಿರುತ್ತೆ. ಹೇಗೆ ಅನ್ನಿಸ್ತು ಇವಳಾಗಂತ ನನ್ನ ಜೊತೆ ಶೇರ್ ಮಾಡ್ಕೊಂಡು